ಸರ್, ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದ ಹಿಂದೆ ಹಲವಾರು ಜನರ ಶ್ರಮ ಇದೆ. ನಮಗೆ ಮೊದಲನೆಯದಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಜಾಗ ಕೊಟ್ಟಿರೋ ದಿನದಿಂದ ಹಿಡಿದು ತಾಲೂಕು ದೇವನಹಳ್ಳಿ ವೀರಶೈವ ಸಮಾಜದ ವತಿಯಿಂದ ಅವಿರತ ಶ್ರಮ ಪಟ್ಟು ಜಿಲ್ಲಾಡಳಿತದ ಮೂಲಕ ಇವತ್ತು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಎಲ್ಲ ಸಂಘಟನೆಗಳ ಸಹಕಾರದೊಂದಿಗೆ ನಮ್ಮ ರಾಷ್ಟ್ರಾಧ್ಯಕ್ಷರಾದಂತ ಭೀಮಣ್ಣ ಖಂಡ್ರೆಯವರ ಸುಪುತ್ರರಾದಂತ ಈಶ್ವರ್ ಖಂಡ್ರೆರವರು ಇವತ್ತು ಬಂದು ತಮ್ಮ ಅಮೃತ ಹಸ್ತದಿಂದ ಜೊತೆಗೆ ಹರಗುರು ಚರಮೂರ್ತಿಗಳ ಆಶೀರ್ವಾದದೊಂದಿಗೆ ಜಗದ್ಗುರು ದೇಶಿಕೆ ಸುತ್ತೂರು ಮಠದ ಸ್ವಾಮೀಜಿಗಳು ಹಾಗೂ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದೊಂದಿಗೆ KH ಮುನಿಯಪ್ಪನವರು ಹಾಗೂ ಸ್ಥಳೀಯ ಶಾಸಕರ ಘನ ಉಪಸ್ಥಿತಿಯಲ್ಲಿ ಇವತ್ತು ಅಭೂತಪೂರ್ವವಾದ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಪುತ್ಥಳಿ ಅನಾವರಣವಾಗಿದೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ವಿಶ್ವಗುರು, 12ನೇ ಶತಮಾನದ ಭಕ್ತಿ ಭಂಡಾರಿ, ಕಾಯಕ ಯೋಗಿಯ ಪುತ್ಥಳಿ ಜಿಲ್ಲಾಧಿಕಾರಿಗಳು ಕಚೇರಿ ಮುಂದೆ ಬಂದಿರತಕ್ಕಂಥದ್ದು ನಮ್ಮ ವೀರಶೈವ ಸಮಾಜದ ಎಲ್ಲ ಬಂಧುಗಳಿಗೆ ಅತ್ಯಂತ ಗರ್ವದ ವಿಷಯ. ಜೊತೆಗೆ ಬಸವಣ್ಣನವರು ಕೇವಲ ವೀರಶೈವ ಸಮಾಜದ ಸ್ವತ್ತಲ್ಲ, ಬಸವಣ್ಣನವರನ್ನ ಯಾವಾಗ್ಲೂ ಸಹ ಎಲ್ಲರೂ ಆರಾಧಿಸ್ತಾರೆ. ಅದಕ್ಕೋಸ್ಕರನೇ ನಮ್ಮ ಘನ ಸರ್ಕಾರ ಅವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರೀತಾರೆ. ಬುದ್ಧ, ಬಸವ, ಅಂಬೇಡ್ಕರ್ ಚಿಂತನೆಗಳು, ವೈಚಾರಿಕತೆ ಜಗತ್ತಿನಲ್ಲಿ ಪಸರಿಸಲಿ. ಕರ್ನಾಟಕ ರಾಜ್ಯದಲ್ಲಿ ಅದರಂತೂ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಚೇರಿಗಳ ಮುಂಭಾಗದಲ್ಲಿ ಸ್ಥಾಪಿತ ಆಗಿರುವ ಬಸವಣ್ಣನವರ ಪುತ್ಥಳಿಯ ದರ್ಶನದೊಂದಿಗೆ ಪ್ರತಿಯೊಬ್ಬರು ಸಹ ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದಲ್ಲಿ ಎಲ್ಲರೂ ನಡೆಯಲಿ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದಂತ ಬಸವೇಶ್ವರ ಪುತ್ಥಳಿ ನಿರ್ಮಾಣ ಸಮಿತಿಯ ಎಲ್ಲ ಸದಸ್ಯರು, ಅವರ ಜೊತೆಗಿರ್ತಕ್ಕಂತ ನಮ್ಮ ಬೆಂಗಳೂರು ಗ್ರಾಮಾಂತರ ಎಲ್ಲ ಸಮಾಜದ ಬಂಧುಗಳು, ಬಸವ ಅನುಯಾಯಿಗಳು, ಅದರ ಜೊತೆಗೆ ಸ್ಥಳೀಯ ಆಡಳಿತ ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ.